ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ಒನ್ ಶಾರ್ಟ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಮತ್ತು ನಾನು ಮಾಡ್ಯೂಲ್ 2 ಅಲ್ಲೂ ಕೂಡ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೆ. ಸೊ ನೀವು ಅದನ್ನು ನೋಡಿರ್ತೀರಾ ಅಂದ್ಕೊತೀನಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾನು ಹೇಳ್ದಂಗೆ ಇದು ಪ್ರಾಬ್ಲಮೆಟಿಕ್ ಪ್ಲಸ್ ಥಿಯರಿಟಿಕಲ್ ಆಗಿರೋದ್ರಿಂದ ಸೊ ಪ್ರಾಬ್ಲಮ್ಸು ಕೂಡ ಕೊಡ್ತಾರೆ. ಸೊ ಮಾಡ್ಯೂಲ್ 3ಅಲ್ಲಿ ನಾವು ಯಾವ ಥರ ಒಂದು ಗ್ರಾಫ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೋಡೋಣ. ಸೊ ಇದು ಆ್ಯಕ್ಚುಲಿ ಈ ಥರ ಕೊಡ್ತಾರೆ. ಜಾಸ್ತಿ ಅವರು ಥಿಯರಿಟಿಕಲ್ ಆದರೂ ಆಗಲಿ ಸೊ ಏನಂದರೆ ಎ ಸ್ಟಾರು ಮತ್ತು ಗ್ರೀಡಿ ಬಿ ಎಫ್ ಎಸ್ಸು ತುಂಬ ಕೇಳಿದ್ದಾರೆ ಮತ್ತು ಅದನ್ನು ಅಪ್ಲೈ ಮಾಡಿ ಅಂತಲೂ ಕೂಡ ಕೇಳಿದ್ದಾರೆ. ಓಕೆನಾ. ಸೊ ಬನ್ನಿ ಗೈಸ್ ನಾವು ನೋಡ್ತಾ ಹೋಗೋಣ ಯಾವ ರೀತಿ ಮಾಡಬೇಕು ಅಂತ. ಸೊ ಈ ಒಂದು ಗ್ರಾಫ್ಗೆ ಅವರು ಎ ಸ್ಟಾರ್ನ ಅಲ್ಗೋರಿದಮ್ನ ಅಪ್ಲೈ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಮಾಡಬೇಕು? ಸೊ ನಾನು ಆಲ್ರೆಡಿ ಅದನ್ನು ಒನ್ ಶಾರ್ಟ್ ವೀಡಿಯೋದಲ್ಲೂ ಮಾಡಿದ್ದೆ. ಸೊ ಪರವಾಗಿಲ್ಲ, ನಾನು ಅದರಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗಿರುತ್ತೋ ಇಲ್ವೋ ಅಂತ ನಾನು ಇನ್ನೂ ಒಂದು ಸತಿ ಮಾಡ್ತಾಯಿದ್ದೀನಿ. ಸೊ ಡೋಂಟ್ ವರಿ, ಯು ಪೀಪಲ್ ವಿಲ್ ಗೆಟ್ ಇಟ್. ಓಕೆ. ಸೊ ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ನೋಡ್ ಬಂದು ಎ ಮತ್ತು ಗೋಲ್ ನೋಡ್ ಬಂದು ಜಿ. ಓಕೆ. ಫಸ್ಟು ಅಕಾರ್ಡಿಂಗ್ ಟು ದ ಎ ಸ್ಟಾರ್ ನಿಮಗೆ ಎ ಸ್ಟಾರ್ ಕಾನ್ಸೆಪ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಏನು ಅಂತಂದರೆ ನಾವು ಒಂದು ಪ್ರತಿಯೊಂದು ನೋಡ್ಗೂ ಕೂಡ ನಾವು ಎಫ್ ಆಫ್ ಎನ್ ವ್ಯಾಲ್ಯೂ ಅಂತ ಕಂಡುಹಿಡಿತೀವಿ. ಓಕೆ. ಈ ಎಫ್ ಆಫ್ ಎನ್ ವ್ಯಾಲ್ಯೂ ಏನು? ಜಿ ಆಫ್ ಎನ್ ಪ್ಲಸ್ ಹೆಚ್ ಆಫ್ ಎನ್. ಸೊ ಏನಪ್ಪ ಈ ಜಿ ಆಫ್ ಎನ್ ಅಂತ ಅಂದರೆ, ಜಿ ಆಫ್ ಎನ್ ಅಂತ ಅಂದರೆ ಪಾತ್ ಕಾಸ್ಟ್. ಓಕೆ. ಪಾತ್ ಕಾಸ್ಟ್ ಅಂತಾರೆ ಅಂದರೆ ಇವಾಗ ಎ ಇಂದ ಬಿಗೆ ಪಾತ್ ಕಾಸ್ಟ್ ಎಷ್ಟಿದೆ? 4. ಬಿ ಇಂದ ಎಫ್ಗೆ ಪಾತ್ ಕಾಸ್ಟ್ ಎಷ್ಟಿದೆ? 5. ಎಫ್ ಇಂದ ಝೆಡ್ಗೆ ಪಾತ್ ಕಾಸ್ಟ್ ಎಷ್ಟಿದೆ? 16. ರೈಟ್. ಸೊ ಅದನ್ನು ಪಾತ್ ಕಾಸ್ಟ್ ಅಂತಾರೆ. ಸೊ ಹೆಚ್ ಆಫ್ ಎನ್ ಅಂದರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅಂದರೆ ಇವಾಗ ಆ ನೋಡ್ ತಲೆ ಮೇಲೆ ಏನು ವ್ಯಾಲ್ಯೂ ಇರುತ್ತಲ್ಲ ಅದನ್ನು ನಾವು ಹ್ಯೂರಿಸ್ಟಿಕ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಇವಾಗ ಡಿಗೆ 6, ಇಗೆ 4, ಝೆಡ್ಗೆ 0 ಇರುತ್ತೆ. ಯಾಕೆ ಹೇಳಿ? ಅದು ಗೋಲ್ ನೋಡು, ಅದಕ್ಕೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ 0 ಇರುತ್ತೆ. ಮತ್ತು ಎಫ್ಗೆ 11, ಸೊ ಬಿಗೆ 12, ಎಗೆ 14. ಸೊ ದೀಸ್ ಆರ್ ದ ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಸೊ ಈ ಒಂದು ಎಫ್ ಆಫ್ ಎನ್ನ ನಾವು ಪ್ರತಿಯೊಂದು ನೋಡ್ಗೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಎಕ್ಸ್ಪ್ಯಾಂಡ್ ಮಾಡಿದಾಗ. ಆಮೇಲೆ ಯಾವ ಒಂದು ನೋಡಿಗೆ ಕಡಿಮೆ ಎಫ್ ಆಫ್ ಎನ್ ಇರುತ್ತೆ ಅಲ್ವಾ, ಆ ಒಂದು ನೋಡನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು. ಕ್ಲಿಯರ್ ಅಬೌಟ್ ದಿಸ್? ಆಮೇಲೆ ನೆಕ್ಸ್ಟ್ ಇಲ್ಲಿ 2 ಕಾನ್ಸೆಪ್ಟ್ಸ್ ಬರುತ್ತೆ. ಒಂದು ಓಪನ್ ಲಿಸ್ಟ್ ಮತ್ತು ಇನ್ನೂ ಒಂದು ಕ್ಲೋಸ್ಡ್ ಲಿಸ್ಟ್. ಸೊ ಏನಪ್ಪ ಈ ಓಪನ್ ಲಿಸ್ಟ್ ಅಂತ ಅಂದರೆ ಸೇಮ್ ಆಸ್ ಬಿ ಎಫ್ ಎಸ್ ಡಿ ಎಫ್ ಎಸ್ ಅಲ್ಲಿ ಹೇಳಿದ್ನಲ್ಲ. ಸೊ ಇಲ್ಲಿ ಓಪನ್ ಲಿಸ್ಟ್ ಅಂದರೆ ಯಾವ ಒಂದು ನೋಟ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀರಾ, ಲೈಕ್ ಅನ್ವಿಸಿಟೆಡ್ ನೋಟ್ಸ್ ಅಂತಲೇ ನಾವು ಹೇಳ್ಬೋದು. ಮತ್ತು ಕ್ಲೋಸ್ಡ್ ಲಿಸ್ಟ್ ಅಂತ ಅಂದರೆ ಸೊ ಯಾವ ಒಂದು ನೋಡನ್ನ ನೀವು ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ. ಓಕೆ. ಸೊ ದಿಸ್ ಇಸ್ ಅಬೌಟ್ ಕ್ಲೋಸ್ ಲಿಸ್ಟ್, ದಿಸ್ ಇಸ್ ಅಬೌಟ್ ಓಪನ್ ಲಿಸ್ಟ್. ಇದ್ರ ಬಗ್ಗೆ ಕ್ಲಿಯರ್ ಆಯಿತಾ? ಪ್ರತಿಯೊಂದು ಸ್ಟೆಪ್ಪಲ್ಲೂ ನೀವು ಓಪನ್ ಲಿಸ್ಟ್ ಏನು, ಕ್ಲೋಸ್ಡ್ ಲಿಸ್ಟ್ ಏನು ಅಂತ ಬರಿಬೇಕು. ಕ್ಲಿಯರ್? ದಟ್ಸ್ ಇಟ್. ಸೊ ಇವಾಗ ಈ ಫಸ್ಟಿಗೆ ಓಪನ್ ಲಿಸ್ಟಲ್ಲಿ ಏನಿರುತ್ತೆ? ಸ್ಟಾರ್ಟ್ ನೋಡ್ ಇರುತ್ತೆ. ಆಮೇಲೆ ಕ್ಲೋಸ್ಡ್ ಲಿಸ್ಟಲ್ಲಿ ನಲ್ಲಿರುತ್ತೆ. ಯಾಕಂದರೆ ಏನು ನೀವು ಎಕ್ಸ್ಪ್ಲೋರೇ ಮಾಡಿಲ್ಲ, ಅದಕ್ಕೆ ಯಾವ ಒಂದು ನೋಡು ವಿಸಿಟ್ ಆಗದೆ ಇರೋ ಕಾರಣ ಸೊ ಕ್ಲೋಸ್ ಲಿಸ್ಟು ನಲ್ಲಿರುತ್ತೆ. ಓಕೆ. ಎಸ್. ಸೊ ಇವಾಗ ಗಿವನ್ ಏನು ನಾವು ಗ್ರಾಫಿಂದ ನಾವೇನು ನೋಡ್ಬೋದು? ಸೊ ಫಸ್ಟು ಸ್ಟಾರ್ಟ್ ನೋಡ್ ಬಂದು ಎ ಮತ್ತು ಗೋಲ್ ನೋಡ್ ಬಂದು ಝೆಡ್. ಓಕೆ. ಸೊ ಗೋಲ್ ನೋಡ್ ಬಂದು ಝೆಡ್. ಮತ್ತು ನಮಗೆ ಅಲ್ಗಾರಿದಮ್ ಪ್ರಕಾರ ಏನು ಮಾಡಬೇಕು? ಒಂದೊಂದು ನೋಡ್ಗೂ ಕೂಡ ನಾವು ಎಫ್ ಆಫ್ ಎನ್ ವ್ಯಾಲ್ಯೂನ ಕಂಡುಹಿಡಬೇಕು. ರೈಟ್. ಸೊ ಇವಾಗ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಎ. ಓಕೆ. ಇದು ಸ್ಟೆಪ್ 1. ಸೊ ಎಕ್ಸ್ಪ್ಯಾಂಡ್ ಏನು ಎಕ್ಸ್ಪ್ಯಾಂಡ್ ಮಾಡಿದಾಗ ಅವ್ರ ಚಿಲ್ಡ್ರನ್ಸ್ ಯಾರಾಗಿರ್ತಾರೆ? ಅವ್ರ ಚಿಲ್ಡ್ರನ್ಸ್ ಬಂದು ಸೊ ಎ ಮತ್ತು ಬಿ ಮತ್ತು ಸಿ ಅಲ್ವಾ. ಸೊ ಈ ಬಿ ಮತ್ತು ಸಿಗೂ ನಾವು ಎಫ್ ಆಫ್ ಬಿ ಮತ್ತು ಎಫ್ ಆಫ್ ಸಿ ಕಂಡುಹಿಡಿಬೇಕು. ಓಕೆ. ಬಿ ಮತ್ತು ಸಿ. ಸೊ ಇವಾಗ ಎಫ್ ಆಫ್ ಬಿ ಕಂಡುಹಿಡಿಬೇಕು ಮತ್ತು ಎಫ್ ಆಫ್ ಸಿ ಕಂಡುಹಿಡಿಬೇಕು. ಕ್ಲಿಯರ್? ಸೊ ಹೆಂಗೆ ಕಂಡುಹಿಡಿಯೋದು? ಸೊ ಎಫ್ ಆಫ್ ಬಿ ಬಂದು ಸೊ ಜನರಲ್ ಆಗಿ ನಮಗೆ ಏನು ಬರುತ್ತೆ? ಎಫ್ ಆಫ್ ಎನ್ ಬಂದು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್ ಅಲ್ವಾ. ಸೊ ಇವಾಗ ಎಫ್ ಆಫ್ ಬಿ ಕಂಡುಹಿಡಬೇಕು ಅಂತ ಹೇಳಿದೆ. ಎಫ್ ಆಫ್ ಬಿ ಹೆಂಗೆ ಕಂಡುಹಿಡಿತೀರಾ? ಸೊ ಜಿ ಆಫ್ ಎನ್ ಅಂದರೆ ಏನು? ಪಾತ್ ಕಾಸ್ಟ್. ಸೊ ಪಾತ್ ಕಾಸ್ಟ್ ಎ ಟು ಬಿ ಎಷ್ಟು ಪಾತ್ ಕಾಸ್ಟ್ ಇದೆ? 4 ಅಲ್ವಾ. ಸೊ 4 ಪ್ಲಸ್ ಹೆಚ್ ಆಫ್ ಎನ್ ಏನು? ಹೆಚ್ ಆಫ್ ಎನ್ ಯಾರ್ದು ಬರೀತೀರಾ ನೀವು? ಹೆಚ್ ಆಫ್ ಎನ್ನು ಹೆಚ್ ಆಫ್ ಬಿದು ಬರೀತೀರಾ. ಓಕೆ. ಹೆಚ್ ಆಫ್ ಬಿಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಎಷ್ಟು? 12. ಓಕೆ. 12. ಸೊ 12 ಪ್ಲಸ್ 14 ಮಾಡಿದಾಗ ಏನು ಬರುತ್ತೆ? 16 ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಎಫ್ ಆಫ್ ಸಿ. ಎಫ್ ಆಫ್ ಸಿಗೂ ಕಂಡುಹಿಡಬೇಕು, ಯಾಕಂದರೆ ಅದು ಕೂಡ ಎ ಚೈಲ್ಡ್ ಅಲ್ವಾ. ಸೊ ಅದಕ್ಕೂ ಕಂಡುಹಿಡಬೇಕು. ಇವಾಗ ಜಿ ಆಫ್ ಸಿ ಪ್ಲಸ್ ಹೆಚ್ ಆಫ್ ಸಿ. ಸೊ ಇವಾಗ ಪಾತ್ ಕಾಸ್ಟ್ ಎಷ್ಟು? ಸೊ ಎ ಇಂದ ಸಿಗೆ ಪಾತ್ ಕಾಸ್ಟ್ ಬಂದು 3 ಅಲ್ವಾ. ಸೊ 3 ಪ್ಲಸ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಎಷ್ಟು? ಸಿಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಂದು 11. ಸೊ 11. ಸೊ ಟೋಟಲ್ ಬಂದು 14.
ಓಕೆ 14. ಸೊ ಇವಾಗ ನಾವೇನು ಮಾಡಬೇಕು, ಓಪನ್ ಲಿಸ್ಟಲ್ಲಿ ಏನು ಬರ್ಕೊಬೇಕು, ಓಪನ್ ಲಿಸ್ಟಲ್ಲಿ ನಾವು ಆಲ್ರೆಡಿ ಎ ಇತ್ತು ರೈಟ್, ಅದು ವಿಸಿಟ್ ಆಗೋಗಿದೆ. ಸೊ ನೀವು ಅದು ಬರೆಯೋ ಅಗತ್ಯ ಇಲ್ಲ, ಎಕ್ಸ್ಪ್ಲೋರ್ ಮಾಡಿದ್ದು ಯಾರನ್ನ, ಬಿ ಮತ್ತು ಸಿನ. ಸೊ ಇವಾಗ ಬಿಗೆ ಎಷ್ಟು ಇದು ಎಫ್ ಆಫ್ ಎನ್ ವ್ಯಾಲ್ಯೂ ಇದೆ 16 ರೈಟ್. ಮತ್ತು ಸಿ ಬಂದು ಎಷ್ಟು ಇದಿದೆ ಏನಂತೀರಾ, ಎಫ್ ಆಫ್ ಎನ್ ವ್ಯಾಲ್ಯೂ 14 ಇದೆ. ಮತ್ತು ಆಲ್ವೇಸ್ ರಿಮೆಂಬರ್, ನಾವು ಯಾವಾಗಲೂ ಓಪನ್ ಲಿಸ್ಟ್ನ ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು, ಈ ಥರ ಬರಿಬಾರ್ದು. ಓಕೆ, ಸೊ ನಾವೇನು ಮಾಡಬೇಕು ಆವಾಗ, ಸೊ ಇದನ್ನು ನಾವೇನು ಚೇಂಜ್ ಮಾಡ್ಕೊಳ್ತೀವಿ ಅಂದರೆ, ಸೊ ಸಿ ಆಫ್ 14 ಬಿ ಆಫ್ 16. ಓಕೆ, ಇದನ್ನು ಬರೆಯೋಕ್ಕೆ ಹೋಗಬೇಡಿ, ನಾನು ನಿಮಗೆ ತೋರಿಸ್ಬೇಕು ಅಂತ ಅದನ್ನು ಬರ್ತಿದ್ದು. ಓಕೆ, ನೆಕ್ಸ್ಟು ಕ್ಲೋಸ್ಡ್ ಲಿಸ್ಟಲ್ಲಿ ಏನಿರುತ್ತೆ, ಕ್ಲೋಸ್ಡ್ ಲಿಸ್ಟಲ್ಲಿ ಯಾವ ಒಂದು ನೋಡು ಆಲ್ರೆಡಿ ವಿಸಿಟ್ ಆಗಿದೆ ಅಲ್ವಾ, ಅದು ಕ್ಲೋಸ್ ಲಿಸ್ಟಲ್ಲಿ ಇರುತ್ತೆ. ಯಾವ ನೋಡನ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ದು ಅಥವಾ ವಿಸಿಟ್ ಆಗೋಗಿರೋದು, ಸೊ ಎ ರೈಟ್. ಸೊ ಎ ಓಕೆ ಅಷ್ಟೇ, ಅದನ್ನು ಬರಿಬೇಕು. ನೆಕ್ಸ್ಟ್ ಇವಾಗ ನಾವು ಯಾವುದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಸೊ ಯಾವುದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ, ಸೊ ಇವಾಗ ಯಾವುದಕ್ಕೆ ಕಡಿಮೆ ಎಫ್ ಆಫ್ ಎನ್ ವ್ಯಾಲ್ಯೂ ಇದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಯಾವುದಕ್ಕೆ ಇವಾಗ ಸಿ ಕಡಿಮೆ ಇದೆಯಾ, ಬಿ ಕಡಿಮೆ ಇದೆಯಾ, ಸೊ ಸಿಗೆ ರೈಟ್. ಸೊ ಇವಾಗ ನಾವು ಸಿಗೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊತೀವಿ. ಸ್ಟೆಪ್ 2 ಅಲ್ಲಿ ನಾವೇನು ಮಾಡ್ತೀವಿ, ಎಕ್ಸ್ಪ್ಯಾಂಡ್ ಸಿ. ಸೊ ಸಿನ ಎಕ್ಸ್ಪ್ಯಾಂಡ್ ಮಾಡಿದಾಗ ಅವ್ರ ಚಿಲ್ಡ್ರನ್ಸ್ ಯಾರು, ಸಿ ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದಾನೆ, ಇಗೂ ಕನೆಕ್ಟ್ ಆಗಿದ್ದಾನೆ, ಡಿಗೂ ಕನೆಕ್ಟ್ ಆಗಿದ್ದಾನೆ ರೈಟ್. ಸೊ ಇಗೂ ಕನೆಕ್ಟ್ ಆಗಿದ್ದಾನೆ, ಡಿಗೂ ಕನೆಕ್ಟ್ ಆಗಿದ್ದಾನೆ. ಸೊ ಇವಾಗ ಎಫ್ ಆಫ್ ಇ ಕಂಡುಹಿಡಬೇಕು. ಎಫ್ ಆಫ್ ಇ ಇಸ್ ಈಕ್ವಲ್ ಟು ಜಿ ಆಫ್ ಇ ಪ್ಲಸ್ ಏನಂತೀರ ಹೆಚ್ ಆಫ್ ಇ. ಓಕೆ, ಜಿ ಆಫ್ ಇ ಅಂದ್ರೇನು, ಪಾತ್ ಕಾಸ್ಟ್. ಸೊ ಇವಾಗ ಈವರೆಗೂ ಪಾತ್ ಕಾಸ್ಟ್ ಎಷ್ಟಿದೆ ಅಂತ, ಸೊ ನಾವು ಎಲ್ಲಿಂದ ತೊಗೊಳ್ಬೇಕು ಗೊತ್ತಾ, ಪಾತ್ ಕಾಸ್ಟು ಸ್ಟಾರ್ಟ್ ನೋಡಿಂದನೂ ತೊಗೋಬೇಕು. ಸೊ ಎ ಪ್ಲಸ್ ಸಿ, ಇವಾಗ ಎ ಇಂದ ಸಿಗೆ 3 ಇದೆ ರೈಟ್. ಸೊ ನೆಕ್ಸ್ಟ್ ಸಿ ಇಂದ ಇಗೆ 10 ಇದೆ. ಸೊ ವಾಟ್ ಇಸ್ 10 + 13? ಸೊ 10 + 13 ಬಂದುಬಿಟ್ಟು 10 + 3. ಸೊ 10 + 3 ಬಂದುಬಿಟ್ಟು 13 ರೈಟ್. ಪ್ಲಸ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನಿದೆ, ಸೊ ಯಾರಿಗೆ, ಈಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನಿದೆ 4 ಇದೆ ರೈಟ್. ಸೊ 4. ಸೊ 13 + 4 ಮಾಡಿದಾಗ ಏನು ಬರುತ್ತೆ ನಮಗೆ, 17 ಬರುತ್ತೆ. ಓಕೆ, 17 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಯಾರಿಗೆ ಕಂಡುಹಿಡಬೇಕು, ಎಫ್ ಆಫ್ ಡಿನ ಕಂಡುಹಿಡಬೇಕು. ಎಫ್ ಆಫ್ ಡಿಗೆ ಜಿ ಆಫ್ ಡಿ ಪ್ಲಸ್ ಹೆಚ್ ಆಫ್ ಡಿ. ಓಕೆ, ಜಿ ಆಫ್ ಡಿ ಅಂತ ಅಂದರೆ ಪಾತ್ ಕಾಸ್ಟ್ ಫಾರ್ ಡಿ. ಸೊ 3 + 7 ಎಷ್ಟು, 10. ಯಾಕಂದರೆ ಎ ಇಂದ ಸಿ ಇಂದ ಡಿ, 3 + 7 10. ಓಕೆ, ಸೊ 10 ಪ್ಲಸ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಎಷ್ಟು ಡಿಗೆ 6 ಅಲ್ವಾ. ಸೊ 6, 10 + 6 ಎಷ್ಟು, 16. ಇವಾಗ ನಾನು ಏನು ಮಾಡಬೇಕು, ಓಪನ್ ಲಿಸ್ಟ್ ಮತ್ತು ಕ್ಲೋಸ್ಡ್ ಲಿಸ್ಟಲ್ಲಿ ಬರ್ಕೊಬೇಕು. ಓಪನ್ ಲಿಸ್ಟಲ್ಲಿ ಮುಂಚೆ ಯಾವುದಿತ್ತು ಅಂತ ಅಂದರೆ, ಮುಂಚೆ ಸಿ ಮತ್ತು ಬಿ ಇತ್ತು ರೈಟ್, ಸಿ ಮತ್ತು ಬಿ ಇತ್ತು. ಬಟ್ ನಾನು ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀನಿ ಸಿನ, ಸೊ ಅದನ್ನು ತೆಗೆದು ನೀವು ಕ್ಲೋಸ್ಡ್ ಲಿಸ್ಟಿಗೆ ಹಾಕಬೇಕು. ಬಿ ಆಲ್ರೆಡಿ ಇತ್ತು. ಓಕೆ, ಸೊ ಇವಾಗ ಬಿ 16, ಬಿ ಹ್ಯೂರಿಸ್ಟಿಕ್ ವ್ಯಾಲ್ಯೂ 16, ಇದಕ್ಕೆ 17, 16 ಅಸೆಂಡಿಂಗ್ ಆರ್ಡರಲ್ಲೇ ಜೋಡಿಸ್ಕೊಳ್ಬೇಕು. ಸೊ ನಾನೇನು ಮಾಡ್ತೀನಿ, ಬಿ ಆಲ್ರೆಡಿ 16 ಇತ್ತು. ಸೊ ನೆಕ್ಸ್ಟು ಇವಾಗ ಡಿಗೂ 16 ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಏನು, ಈಗೆ ಎಷ್ಟು ಬಂದಿದೆ, 17 ಕರೆಕ್ಟಾ. ಸೊ ಕ್ಲೋಸ್ಡ್ ಲಿಸ್ಟಲ್ಲಿ ಏನು ಬರ್ಕೊಳ್ಬೇಕು ನೀವು, ಕ್ಲೋಸ್ಡ್ ಲಿಸ್ಟಲ್ಲಿ ಯಾವುದು ಆಲ್ರೆಡಿ ವಿಸಿಟ್ ಆಗಿದೆ. ಸೊ ಎ ಆಲ್ರೆಡಿ ವಿಸಿಟ್ ಆಗಿದ್ದು, ಇವಾಗ ನಾವು ಯಾರನ್ನ ವಿಸಿಟ್ ಮಾಡ್ಕೊಂಡ್ವಿ, ಸಿನ ವಿಸಿಟ್ ಮಾಡ್ಕೊಂಡ್ವಿ. ಇಷ್ಟು ಕ್ಲಿಯರ್ ಆಯಿತಾ. ಹಾಂ, ಸೊ ನೆಕ್ಸ್ಟು ನಾವು ಏನು ಮಾಡ್ತೀವಿ, ನೆಕ್ಸ್ಟ್ ನಾವು ಎಕ್ಸ್ಪ್ಯಾಂಡ್, ಯಾರಿಗೆ ಕಡಿಮೆ ಎಫ್ ಆಫ್ ಎನ್ ವ್ಯಾಲ್ಯೂ ಇರೋದು, ಸೊ ಬಿಗೆ. ಸೊ ಬಿಗೂ ಡಿಗೂ ಎರಡು ಸೇಮ್ ಇದೆ, ಬಟ್ ಬಿ ಆಲ್ರೆಡಿ ನಾವು ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ವಿ ಮತ್ತು ಆಲ್ರೆಡಿ ಓಪನ್ ಲಿಸ್ಟಲ್ಲಿ ಇತ್ತು. ಸೊ ಅದಕ್ಕೆ ನಾನು ಐ ವಿಲ್ ಗೋ ವಿತ್ ಬಿ. ಓಕೆ, ಎಕ್ಸ್ಪ್ಯಾಂಡ್ ಬಿ. ಸೊ ಬಿನ ಎಕ್ಸ್ಪ್ಯಾಂಡ್ ಮಾಡಿದಾಗ ಅವ್ರ ಚಿಲ್ಡ್ರನ್ಸ್ ಯಾರಾಗಿದ್ರು, ಎಫ್ ಮತ್ತು ಇ ರೈಟ್, ಎಫ್ ಮತ್ತು ಇ ಇದು. ಸೊ ಇವಾಗ ಅದಕ್ಕೆ ಚಿಲ್ಡ್ರನ್ಸು ಬಿ ಬಂದುಬಿಟ್ಟು ಎಫ್ ಮತ್ತು ಇ. ನಿಮಗೆ ಇವಾಗ ಕ್ವೆಶನ್ ಬರ್ಬೋದು ಏನಂತ, ಇವಾಗ ನಾನು ಈಗೆ ಆಲ್ರೆಡಿ ಎಫ್ ಆಫ್ ಇ ಕ್ಯಾಲ್ಕುಲೇಟ್ ಮಾಡಿದ್ದೆ, ಮತ್ತೆ ಏನಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಮಾಡಬೇಕು. ಬಿಕಾಸ್ ಇವಾಗ ನಾವು ಈ ಸತಿ ಈ ಪಾತ್ರಿಂದ ಬರ್ತಿರೋದು, ಆವಾಗೆ ನಾವು ಸಿ ಮುಖಾಂತರ ಬಂದಿದ್ವಿ, ಇವಾಗ ನಾವು ಬಿ ಮುಖಾಂತರ ಬರ್ತೀವಿ. ಸೊ ಯಾವ ಕಡೆ ಪಾತ್ ನಮಗೆ ಲೆಸ್ ಎಫ್ ಆಫ್ ಎನ್ ವ್ಯಾಲ್ಯೂ ಕೊಡುತ್ತೆ, ಆವಾಗ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಆ ವ್ಯಾಲ್ಯೂನ. ಹೆಂಗೆ ಅಂತ ನೋಡಿ. ಸೊ ಇವಾಗ ನಾನು ಎಫ್ ಆಫ್ ಎಫ್ನ ಕಂಡುಹಿಡ್ಕೋಬೇಕು. ಸೊ ಎಫ್ ಆಫ್ ಎಫ್ ಅಂದರೆ, ಸೊ ಜಿ ಆಫ್ ಎಫ್ ಮತ್ತು
ಹೆಚ್ ಆಫ್ ಎಫ್. ಪಾತ್ ಕಾಸ್ಟ್ ಎಷ್ಟು ಎಫ್ ಆಫ್ ಎಫ್ಗೆ? ಸೊ 4 + 5 5 6 7 8 9 ರೈಟ್. ಸೊ 9 ಪ್ಲಸ್ ಹೆಚ್ ಆಫ್ ಎಫ್. ಹೆಚ್ ಆಫ್ ಎಫ್ ಯಾರಿಗೆ? ಎಫ್ಗೆ ರೈಟ್. ಸೊ ಎಷ್ಟಿದೆ? 11 ಇದೆ. ಕಾಣಿಸ್ತಿದೆಯಾ? ಸೊ 11 ಇದೆಯಾ? ಸೊ 11 + 9 ಎಷ್ಟಾಯಿತು? 20 ಆಯಿತು ರೈಟ್. ಸೊ 20 ಆಯಿತು. ನೆಕ್ಸ್ಟು ಎಫ್ ಆಫ್ ಇನ ಕಂಡುಹಿಡಿಬೇಕು. ಸೊ ಎಫ್ ಆಫ್ ಇನ ಕಂಡುಹಿಡಿದಾಗ ಸೊ ಹೆಂಗೆ? ಸೊ ಎಫ್ ಆಫ್ ಇನ ಹೆಂಗೆ ಕಂಡುಹಿಡಿತೀರಾ? ಜಿ ಆಫ್ ಇ ಪ್ಲಸ್ ಹೆಚ್ ಆಫ್ ಇ. ಸೊ ಜಿ ಆಫ್ ಇ ಅಂದರೆ ಏನು? ಪಾತ್ ಕಾಸ್ಟು. ಸೊ ಎ ಟು ಬಿ, ಬಿ ಟು ಇ. ಸೊ ಇವಾಗ 4 + 12 12 ಎಷ್ಟಾಗುತ್ತೆ? 4 + 12 13 14 15 16 ರೈಟ್. ಸೊ 16 ಪ್ಲಸ್ ಸೊ ಹೆಚ್ ಆಫ್ ಇ ವ್ಯಾಲ್ಯೂ ಎಷ್ಟಿದೆ? 4 ಇದೆ ರೈಟ್. ಸೊ 4 ಇದೆಷ್ಟಾಯಿತು? 20 ಆಯಿತು. ಸೊ ಇವಾಗ ಏನು ಮಾಡಿ ಗೊತ್ತಾ? ಸೊ ನೀವು ಆಲ್ರೆಡಿ ಹೀಗೆ ಕಂಡುಹಿಡ್ತಿದ್ರಿ ಅಲ್ವಾ ಎಫ್ ಆಫ್ ಇನ. ಸೊ ಎಷ್ಟು ಬಂದಿತ್ತು ಅವಾಗ? ನಮಗೆ 17 ಬಂದಿತ್ತು. ಸೊ ಇವಾಗ ನಮಗೆ ಬಂದಿರೋದು 20. ಸೊ 20 ಅಲ್ವಾ? ಸೊ 17ಕ್ಕಿಂತ 20 ಜಾಸ್ತಿ ಇದೆ. ಅದಕ್ಕೆ ನಾವು ಅಪ್ಡೇಟ್ ಮಾಡೋದಕ್ಕೆ ಹೋಗಲ್ಲ. ಒಂದು ವೇಳೆ ಅಕಸ್ಮಾತ್ ನಮಗೆ ಇಲ್ಲಿ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ 17ಕ್ಕಿಂತ ಕಡಿಮೆ ಬಂದಿದೆ, ಲೈಕ್ 15 16 ಅಂತ ಬಂದಿದ್ರು ಕೂಡ ನಾವು ಈ ಒಂದು 17ನ ನಾವು ಅಪ್ಡೇಟ್ ಮಾಡ್ತಿದ್ವಿ ಇ ಆಫ್ 16 ಅಂತ. ಅರ್ಥ ಆಯ್ತಾ? ಸೊ ಆದರೆ ಇಲ್ಲಿ 20 ಬಂದಿರೋದ್ರಿಂದ ನಾವೇನು ಮಾಡ್ತೀವಿ? ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಎಷ್ಟು ವ್ಯಾಲ್ಯೂ ಇತ್ತು? 17 ಹಾಗೆ ಇಡ್ತೀನಿ. ಓಕೆ. ಸೊ ಇವಾಗ ಓಪನ್ ಲಿಸ್ಟಲ್ಲಿ ನನಗೆ ಮುಂಚೆ ಏನಿತ್ತು, ನಾನು ಬಿನ ಇವಾಗ ಎಕ್ಸ್ಪ್ಲೋರ್ ಮಾಡಿದೆ. ಸೊ ನಾನು ಏನು ಮಾಡ್ತೀನಿ? ಅದನ್ನು ಕ್ಲೋಸ್ಡ್ ಲಿಸ್ಟಿಗೆ ಹಾಕ್ತೀನಿ. ಸೊ ಮತ್ತು ಇವಾಗ ನಾನು ಎಫ್ನ ಆ್ಯಡ್ ಮಾಡಬೇಕಲ್ಲ. ಎಫ್ದು ವ್ಯಾಲ್ಯೂ 20 ಇದೆ, ಅಸೆಂಡಿಂಗ್ ಆರ್ಡ್ರಲ್ಲಿ ಇರಬೇಕು. ಸೊ 16 17 ಇದೆ, ಅದಾದಮೇಲೆ 20 ಬರುತ್ತೆ. ಓಕೆ. ಸೊ ಡಿ ಆಫ್ 16 ಮತ್ತು ಇ ಆಫ್ 17 ಮತ್ತು ಎಫ್ ಆಫ್ 20. ಕ್ಲಿಯರಾ? ಸೊ ಅದಾದಮೇಲೆ ಇವಾಗ ಕ್ಲೋಸ್ಡ್ ಲಿಸ್ಟಲ್ಲಿ ಯಾರಿದ್ದಾರೆ? ಸೊ ಎ, ಸಿ ಮತ್ತು ಬಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಯಾರ್ದು ಇಲ್ಲಿ ಕಡಿಮೆ ಎಫ್ ಆಫ್ ಎನ್ ವ್ಯಾಲ್ಯೂ ಇರೋದು? ಡಿ ಅಲ್ವಾ? ಸೊ ನಾನು ಏನು ಮಾಡ್ತೀನಿ? ಡಿನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಡಿ. ಸೊ ಇವಾಗ ಡಿ ನೋಡಿದಾಗ ನಿನಗೆ ಯಾರವ್ರ ಚಿಲ್ಡ್ರನ್ಸ್ ಇರೋದು? ಈ ಮಾತ್ರ ಅಲ್ವಾ? ಈ ಮಾತ್ರ ಅಂದರೆ ಸೊ ಇವಾಗ ಈ ಮಾತ್ರ ನಾವು ಮಾಡಬೇಕು. ಸೊ ಮತ್ತೆ ನೀವು ಏನು ಮಾಡಬೇಕು? ಎಫ್ ಆಫ್ ಈ ವ್ಯಾಲ್ಯೂನ ಕಂಡುಹಿಡಬೇಕು. ಸೊ ಪರವಾಗಿಲ್ಲ, ಎಷ್ಟು ಸತಿ ಎಫ್ ಆಫ್ ಈ ವ್ಯಾಲ್ಯೂ ಕಂಡುಹಿಡಿದ್ರು ಅಥವಾ ಬೇರೆ ಬೇರೆ ಎಷ್ಟು ಸತಿ ಕಂಡುಹಿಡಿದ್ರು ಪರವಾಗಿಲ್ಲ. ಅದಕ್ಕಿಂತ ಕಡಿಮೆ ಏನಾದರೂ ವ್ಯಾಲ್ಯೂ ಬಂದರೆ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಎಫ್ ಆಫ್ ಈ ವ್ಯಾಲ್ಯೂ ಕಂಡುಹಿಡಿತೀರಲ್ವ, ಎಫ್ ಆಫ್ ಜಿ ಆಫ್ ಇ ಮತ್ತು ಹೆಚ್ ಆಫ್ ಇ. ಸೊ ಜಿ ಆಫ್ ಇದ್ರ ಪಾತ್ ಕಾಸ್ಟು 3 + 7 + 2 ಎಷ್ಟಾಗುತ್ತೆ? 10 + 2 is 12 ರೈಟ್. 12 ಪ್ಲಸ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಬಂದುಬಿಟ್ಟು 4 ರೈಟ್. ಸೊ 12 + 4 ಎಷ್ಟಾಗುತ್ತೆ? 16 ಆಗುತ್ತೆ. ಓಕೆ. ಸೊ ಇವಾಗ ನೋಡಿ, ನಮ್ಮ ಆವಾಗೆ ಓಪನ್ ಲಿಸ್ಟಲ್ಲಿ 17 ಇತ್ತಾ ಏನು ಎಫ್ ಆಫ್ ಎನ್ ವ್ಯಾಲ್ಯೂ? ಇವಾಗ ನಮಗೆ ಬಂದಿದೆ ಎಷ್ಟು? 16. ಸೊ ಈ 17ನ 16ಇಂದ ರೀಪ್ಲೇಸ್ ಮಾಡ್ಕೊಳ್ತೀನಿ. ಓಕೆ, ದಟ್ಸ್ ಇಟ್. ಓಪನ್ ಲಿಸ್ಟಲ್ಲಿ ಏನಿದೆ? ಸೊ ಇವಾಗ ನಾನು ಡಿ ಆಲ್ರೆಡಿ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಐ ಶುಡ್ ನಾಟ್ ಪುಟ್ ಹಿಯರ್. ಸೊ ನಾನೇನು ಮಾಡ್ತೀನಿ? 16 ಅಂತ ಅಪ್ಡೇಟ್ ಮಾಡಿಕೊಂಡು ಸೊ ಎಫ್ನ ನಾನೇನು ಮಾಡ್ತೀನಿ? 20 ಅಂತ ಇಟ್ಕೊತೀನಿ. ಅದು ಹಾಗೆ ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, 20 ಅಂತ ಇರುತ್ತೆ. ಸೊ ನೆಕ್ಸ್ಟು ಕ್ಲೋಸ್ಡ್ ಲಿಸ್ಟಲ್ಲಿ ನಾನು ಏನು ಮಾಡ್ತೀನಿ? ಸೊ ಎ ಮತ್ತು ಸಿ ಮತ್ತು ಬಿ ಮತ್ತು ಇವಾಗ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದು ಯಾರನ್ನ? ಡಿನ ರೈಟ್. ಇಷ್ಟೇ. ಸೊ ನೆಕ್ಸ್ಟ್ ನೀವು ಇಲ್ಲಿ ಯಾರ್ದು ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು? ಇ ರೈಟ್. ಸೊ ಇವಾಗ ನಾವು ಇನ ಎಕ್ಸ್ಪ್ಯಾಂಡ್ ಮಾಡೋಣ. ಸೊ ಇನ ಎಕ್ಸ್ಪ್ಯಾಂಡ್ ಮಾಡಿದಾಗ ಅವ್ರ ಚಿಲ್ಡ್ರನ್ಸ್ ಯಾರಿರೋದು? ಝೆಡ್ ಮಾತ್ರ. ಓಕೆ. ಸೊ ಇವಾಗ ಎಕ್ಸ್ಪ್ಯಾಂಡ್ ಇನ ಎಕ್ಸ್ಪ್ಯಾಂಡ್ ಮಾಡಿದಾಗ ಅದಕ್ಕೆ ಒಬ್ಬರೇ ಇರೋದು ಝೆಡ್. ಓಕೆನಾ? ಸೊ ಎಫ್ ಆಫ್ ಝೆಡ್ನ ಕಂಡುಹಿಡಿದಾಗ ಸೊ ಜಿ ಆಫ್ ಝೆಡ್ ಮತ್ತು ಹೆಚ್ ಆಫ್ ಝೆಡ್. ಓಕೆ. ಜಿ ಆಫ್ ಝೆಡ್ ಅಂತ ಅಂದರೆ ಎಲ್ಲಿಂದ ನಾವು ಹೋಗ್ತಿರೋದು? ಇ ಇಂದ ಅಲ್ವಾ? ಸೊ ಹೆಂಗೆ ಹೋಗಬೇಕು ಅಂದರೆ ಸೊ 3 + 7 + 2 + 5. ಕ್ಲಿಯರ್? ಸೊ 7 10 12 13 14 15 16 17. ಸೊ ಯುಲ್ ಗೆಟ್ 17. ಓಕೆ, ನಮಗೇನು ಬರುತ್ತೆ? 17 ಬರುತ್ತೆ. ಓಕೆ. ನೆಕ್ಸ್ಟ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಝೆಡ್ ಏನಿತ್ತು? 0. ಗೋಲ್ ನೋಡ್ ಆಗಿರೋದ್ರಿಂದ ಅದು 0 ಇರುತ್ತೆ. ಸೊ ಕೊನೆಗೆ ನಮಗೆ 17 ಬರುತ್ತೆ.
ಕ್ಲಿಯರ್? ಎಸ್. ಸೊ ಇವಾಗ ನಾವು ಏನು ಮಾಡಬೇಕು, ಇದು ಗೋಲ್ ನೋಡ ಅಲ್ವಾ? ಹೌದು, ಗೋಲ್ ನೋಡು. ಆ್ಯಕ್ಚುಲಿ ನೀವು ಒಂದೊಂದು ನೋಡ್ಗೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದೊಂದು ನೋಡು ಕೂಡ ಗೋಲ್ ನೋಡ ಅಲ್ವಾ ಅಂತ ನೀವು ಚೆಕ್ ಮಾಡಬೇಕು. ಇಲ್ಲ ಅಂತಂದರೆ ಎಕ್ಸ್ಪ್ಯಾಂಡ್ ಮಾಡ್ಕೊತ ಹೋಗಬೇಕು. ದಿಸ್ ಪಾಯಿಂಟ್ ಐ ಹ್ಯಾವ್ ಮಿಸ್ಡ್. ಸೊ ಮೇಕ್ ಶೋರ್ ದಟ್ ಯು ಪೀಪಲ್ ವೋಂಟ್ ಫರ್ಗೆಟ್. ಸೊ ಇವಾಗ ಓಪನ್ ಲಿಸ್ಟಲ್ಲಿ ಏನಿತ್ತು, ಆಲ್ರೆಡಿ ಓಪನ್ ಲಿಸ್ಟಲ್ಲಿ ಇ ಇತ್ತು. ಸೊ ನಾನು ಇಯನ್ನು ಎಕ್ಸ್ಪ್ಲೋರ್ ಮಾಡಿದೆ. ಸೊ ಅದು ಕ್ಲೋಸ್ಡ್ ಲಿಸ್ಟಿಗೆ ಹೋಗುತ್ತೆ. ಸೊ ಎಫ್ ಇತ್ತು ಅಲ್ವಾ? ಸೊ ಎಫ್ ಆಫ್ 20, ಬಟ್ ಇಲ್ಲಿ 17 ಇದೆ, ರೈಟ್? ಝೆಡ್ 17 ಇದೆ. ಸೊ ಎಫ್ಗಿಂತ ಮುಂಚೆ ಬರುತ್ತೆ. ಸೊ ಝೆಡ್ 17, ಎಫ್ ಆಫ್ 20. ಓಕೆ, ನೆಕ್ಸ್ಟ್ ಕ್ಲೋಸ್ಡ್ ಲಿಸ್ಟಲ್ಲಿ ಏನಿತ್ತು? ಕ್ಲೋಸ್ಡ್ ಲಿಸ್ಟಲ್ಲಿ ಎ ಸಿ ಬಿ ಡಿ ಇತ್ತು, ರೈಟ್? ಇವಾಗ ಎ ಸಿ ಬಿ ಡಿ ಇತ್ತು. ಇವಾಗ ಯಾರನ್ನ ಎಕ್ಸ್ಪ್ಲೋರ್ ಮಾಡಿದ್ದು? ಝೆಡ್ನ ಎಕ್ಸ್ಪ್ಲೋರ್ ಮಾಡಿದ್ದು, ರೈಟ್? ಸೊ ದಿಸ್ ಇಸ್ ದ ಓಪನ್ ಲಿಸ್ಟ್ ಆ್ಯಂಡ್ ದಿಸ್ ಇಸ್ ಕ್ಲೋಸ್ ಲಿಸ್ಟ್. ಸೊ ಇವಾಗ ಜಿ ಗೋಲ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಸೊ ಐ ವಿಲ್ ಕನ್ಸಿಡರ್ ದಿಸ್ ಇಸ್ ಆ್ಯಸ್ ಅ ಲಾಸ್ಟ್. ಅಂದರೆ ಇಲ್ಲಿಗೆ ನಾನು ಸ್ಟಾಪ್ ಮಾಡಿಬಿಟ್ಟು ನಾನು ಪಾತ್ನ ಜನ್ರೇಟ್ ಮಾಡಬೇಕು. ಸೊ ಏನು ಪಾತ್, ಹೆಂಗೆ? ಸೊ ಫಸ್ಟು ಎ ಟು ಸಿ, ಓಕೆ? ಸಿ, ಎ ಟು ಸಿ, ಸಿ ಟು ಡಿ, ಡಿ ಟು ಇ ಟು ಝೆಡ್. ಅರ್ಥ ಆಯ್ತಾ? ಅಷ್ಟೇ. ಏನು? ಎ ಟು ಸಿ, ಸಿ ಟು ಡಿ, ಡಿ ಟು ಇ ಟು ಝೆಡ್. ಅರ್ಥ ಆಯ್ತಲ್ವ ಇದು ನಾನು ಹೆಂಗೆ ಬರ್ಕೊಂಡೆ ಅಂತ? ಆಮೇಲೆ ಇದ್ರದ್ದು ಟೋಟಲ್ ಪಾತ್ ಕಾಸ್ಟ್ ಎಷ್ಟಿದೆ ಅಂತ ಬರೀಬೇಕು. 3 + 7 10, 10 + 2 12, 12 + 5 17. ಓಕೆ, 17. ಸೊ ನಮ್ಮ ಒಂದು ಪಾತ್ನ ಜನ್ರೇಟ್ ಆಗಿರೋವಂಥ ಡಯಾಗ್ರಾಮು ಕೂಡ ಬರಿಬೇಕು. ಎ ಮತ್ತು ಇಲ್ಲಿ ಸಿ ಇತ್ತು, ಮತ್ತು ಡಿ ಇ ಝೆಡ್ ಅಲ್ವಾ? ಡಿ, ಆಮೇಲೆ ಇ, ಆಮೇಲೆ ಝೆಡ್, ರೈಟ್? ಸೊ ಅದರದ್ದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಪಾತ್ ಕಾಸ್ಟ್ನ ಬರೀರಿ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ಇಟ್ ಗೈಸ್. ದಿಸ್ ಇಸ್ ಅಬೌಟ್ ಏನಂತೀರ ಎ ಸ್ಟಾರ್ ಅಲ್ಗಾರಿದಮ್ಮು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಸೊ ನಿಮಗೆ ಡೌಟ್ ಬರ್ಬೋದು ಅನಿಸುತ್ತೆ, ಲೈಕ್ ನೀವು ಯಾಕೆ ಈ ಕಡೆಯಿಂದ ತೊಗೊಳ್ಳಿಲ್ಲ ಅಂತ. ಬಿಕಾಸ್ ನಾವು ನೋಡಿದಾಗ ಇಲ್ಲಿ ಪಾತ್ ಕಾಸ್ಟ್ ಜಾಸ್ತಿ ಬಂತಲ್ವಾ? ಸೊ ಅದಕ್ಕೆ ಈ ಒಂದನ್ನು ನಾನು ಪಾತ್ನ ಕನ್ಸಿಡರ್ ಮಾಡಿಲ್ಲ. ಸೊ ಹೀಗೆ ಪಾತ್ ಕಾಸ್ಟ್ ನೋಡಿ, ನಾವು ಈ ಕಡೆಯಿಂದನೂ ಕಂಡಿಡಿದ್ವಿ, ಈ ಕಡೆಯಿಂದನೂ ಕಂಡಿಡಿದ್ವಿ, ಹಿಂಗೂ ಕಂಡಿಡಿದ್ವಿ. ಬಟ್ ನಾವು ಈ ಥರ ಬಂದಾಗ ನಮಗೆ ಕಡಿಮೆ ಪಾತ್ ಕಾಸ್ಟ್ ಬಂದಿತ್ತು. ಅದಕ್ಕೆ ನಾನು ಈ ಒಂದು ಪಾತ್ನ ಚೂಸ್ ಮಾಡಿದ್ದು, ಓಕೆನಾ? ಅಷ್ಟೇ. ಸೊ ಅದರಿಂದ ನಮ್ಮ ಗ್ರಾಫು ಈ ಥರ ಬಂದಿದೆ. ಓಕೆ, ದಟ್ಸ್ ಇಟ್ ಗೈಸ್. ಇದೇ ರೀತಿ ಬರಿಬೇಕು. ಒಂದೊಂದು ಸ್ಟೆಪ್ಗೂ ಕೂಡ ನೀವು ಓಪನ್ ಲಿಸ್ಟು ಕ್ಲೋಸ್ ಲಿಸ್ಟ್ನ ಬರಿಬೇಕು. ಆ್ಯಂಡ್ ಯು ಹ್ಯಾವ್ ಟು ಶೋ ಈಚ್ ಸ್ಟೆಪ್ ಬೈ ಸ್ಟೆಪ್. ಅಷ್ಟೇನಾ? ಸೊ ಅಷ್ಟೇ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.